ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೊ ಎಕ್ಸಾಮ್ಸ್ ಎಲ್ಲ ಕಾಲ್ಫರ್ ಆಗ್ತಿದೆ, ಜೊತೆಗೆ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಿದೆ. ಸೊ ಈ ಒಂದು ಪರೀಕ್ಷೆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ಸೊ ಪ್ರೀವಿಯಸ್ಲಿ KEA ವತಿಯಿಂದ ಯಾವೆಲ್ಲ ಎಕ್ಸಾಮ್ಸ್ ನಡೆಸಿದಾರೋ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಕ್ವಶನ್ ಪೇಪರ್ಸ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ, ಎಸ್ಪೆಷಲಿ ಈ ಒಂದು ವಿಡಿಯೋನಲ್ಲಿ ಇತಿಹಾಸ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿರುವಂಥದ್ದು. ಸೊ ಟೋಟಲ್ ಆಗಿ 15 ಪೇಪರ್ಸಲ್ಲಿ ಬಂದಿರುವಂತಹ ಇತಿಹಾಸದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಯಾವ ಒಂದು ಕ್ವಶನ್ ಕೂಡ ನಾವು ಸ್ಕಿಪ್ ಮಾಡಿಲ್ಲ, ಪ್ರತಿಯೊಂದು ಕ್ವಶನ್ಸ್ನ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋನಲ್ಲಿ ನಿಮಗೇನು ಅಂದರೆ ಪ್ಯಾಟ್ರನ್ ಗೊತ್ತಾಗುತ್ತೆ, ಜೊತೆಗೆ ಒಳ್ಳೆ ರಿವಿಷನ್ ಕೂಡ ಆಗುವಂಥದ್ದು, ನಿಮ್ಮ ಎಕ್ಸಾಮ್ಗೆ ತುಂಬ ಉಪಯೋಗ ಆಗುತ್ತೆ. ಓಕೆ, ಸೊ ಫಸ್ಟಿಂದ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಕ್ವಶನ್, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಜ್ ಟಿಟೋ ಮತ್ತು ಯಾರು ಆಲಿಪ್ತ ಚಳುವಳಿಯ ಸ್ಥಾಪಕ ಪಿತಾಮಹರು? ಸೊ ನಾನ್ ಅಲೈನ್ ಮೂವ್ಮೆಂಟ್ ಕೇಳಿರುವಂಥದ್ದು. ಸೊ ಆಪ್ಷನ್ಸ್ ನೋಡ್ಕೊಳ್ಳೋದಾದರೆ ಗಮಾಲ್ ಅಬ್ದೆಲ್ ನಾಜರ್, ಚೌ ಎನ್ಲಾಯ್, ಸಿರಿಮಾವೋ ಭಂಡಾರನಾಯ್ಕೆ, ಸುಹರ್ತೋ. ಸೊ ಇದಕ್ಕೆ ಆಪ್ಷನ್ ಎ ಆಗಿರುತ್ತೆ, ಗಮಾಲ್ ಅಬ್ದೆಲ್ ನಾಜರ್ ಆಗಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದೇ ಥರನೇ ಈ ಒಂದು ಪ್ರಶ್ನೆ ಇದೆ ಅಲ್ವಾ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ದು, ಇದೇ ಥರನೇ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ ಕೊನೆ ತನಕನೂ ನೋಡ್ಕೊಳ್ಳಿ. ಸೊ ಇದೇ ಥರನೇ ಪ್ರಶ್ನೆಗಳು ಬಂದಿದೆ. ಸೊ ನೆಹರು ಅವ್ರ ಕಾಲದಲ್ಲಿ ಯಾವೆಲ್ಲ ಒಂದು ಇದು ಬಂದು ಅಲಿಪ್ತ ಚಳುವಳಿ ಆಗಿದೆ ಅಲ್ವಾ, ಇದೇ ಥರನೇ ಅವ್ರ ಕಾಲದಲ್ಲಿ ಏನೆಲ್ಲ ಮಾಡಿದರು, ಸೊ ಇದೇ ಥರನೇ ಬಂದಿದೆ. ಪ್ಯಾಟ್ರನ್ನ ನೋಡ್ಕೊಳ್ಳಿ ನೀವು. ಓಕೆ, ಸೊ ಯಾರ ಅವಧಿಯನ್ನು ಮೈಸೂರಿನ ಸುವರ್ಣಗಾರ ಎಂದು ಕರೆಯಲಾಗುತ್ತದೆ? ಕೃಷ್ಣರಾಜ ಒಡೆಯರ್ ಫೋರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವ್ರ ಮೇಲೆ 2ರಿಂದ 3 ಬಾರಿ ಕೇಳ್ತೀರಾ, ಇದೇ ಒಂದು ವಿಡಿಯೋನಲ್ಲಿ 2ರಿಂದ 3 ಬಾರಿ ಕೇಳ್ತೀರಾ. ಸೊ ದಿಸ್ ಈಸ್ ದ ಪ್ಯಾಟ್ರನ್. ಓಕೆನಾ. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲಿಕಿ ಮೈದಾನ್ ಎಲ್ಲಿದೆ? ಬಿಜಾಪುರದಲ್ಲಿ ಇರುವಂಥದ್ದು. ಓಕೆ, ಸೊ ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು. ಆ್ಯಕ್ಚುಲಿ ಇದು ಬಂದು ಅರುಣಾ ಅಸಫ್ ಅಲಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆಪ್ಷನ್ ಬಂದು ಉಷಾ ಮೆಹ್ತಾ ಆಗಿರ್ತಾರೆ. ಓಕೆನಾ, ಉಷಾ ಮೆಹ್ತಾ ಆಗಿರ್ತಾರೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಅರುಣಾ ಅಸಫ್ ಅಲಿ ಅವರ ಕಾಂಟ್ರಿಬ್ಯೂಷನ್ ಏನು, ಓಕೆ, ಮಾತಂಗಿನಿ ಹಜ್ರಾ ಅವರ ಕಾಂಟ್ರಿಬ್ಯೂಷನ್ ಏನು, ಸೊ ಇದನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಇವ್ರ ಬಗ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್, ಕೆಳಗಿನ ರಾಜಪ್ರತಿನಿಧಿಗಳ ಅಂದರೆ ವಾಯ್ಸ್ರಾಯ್ಗಳ ಸರಿಯಾದ ಕಾಲಾನುಕ್ರಮಗಳನ್ನು ನೀಡಿರೋ ಸಂಕೇತದಲ್ಲಿ ಆಯ್ಕೆ ಮಾಡಿ. ಪ್ರತಿಯೊಂದು ಪೇಪರಲ್ಲಿ ಕೂಡ, ಪ್ರತಿಯೊಂದು KEA ಪೇಪರಲ್ಲಿ ಕೂಡ ವಾಯ್ಸ್ರಾಯ್ಸ್ ಬಗ್ಗೆ ಒಂದು ಕ್ವಶನ್ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ನೀವು ನೋಡ್ತೀರಾ, ಪ್ರತಿಯೊಂದು ಪೇಪರಲ್ಲಿ ಕೂಡ ವಾಯ್ಸ್ರಾಯ್ಸ್ ಬಗ್ಗೆ ಒಂದು ಕ್ವಶನ್ ಅನ್ನೋದು ಗ್ಯಾರಂಟಿ ಆಗಿದೆ. ಓಕೆ, ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಲಾರ್ಡ್ ನಾರ್ತ್ಬ್ರೂಕ್ ಇವರು ಬಂದು 1872 ಅವಾಗ ಬಂದು ಅಪಾಯಿಂಟ್ ಆಗಿರೋದು ವಾಯ್ಸ್ರಾಯ್ ಆಗಿ ಭಾರತದಲ್ಲಿ. ನೆಕ್ಸ್ಟ್ ಬಂದು ಲಾರ್ಡ್ ಮಿಂಟೋ 1905, ಲಾರ್ಡ್ ಲಿನ್ಲಿತ್ಗೋ 1936, ಲಾರ್ಡ್ ಮ್ಯಾಯೋ ಬಂದು 1869. ಸೊ ಆಪ್ಷನ್ ಯಾವ್ದಾಗಿರುತ್ತೆ? ಎ ಆಗಿರುತ್ತೆ. ಓಕೆನಾ. ಸೊ ಇವ್ರು ಬಂದು ಕ್ರೊನಾಲಜಿ ಆರ್ಡರಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಕ್ರೊನಾಲಜಿ ಕೂಡ ಮುಖ್ಯ ಆಗಿರುತ್ತೆ. ಓಕೆ, ಎಸ್ಪೆಷಲಿ ಒಂದು 5 ಜನ ವಾಯ್ಸ್ರಾಯ್ಸ್ದು ಕ್ರೊನಾಲಜಿನ ನೆನ್ಪಿಟ್ಕೊಂಡ್ರೆ ಕೂಡ ಸಾಕು. ಯಾರು ತುಂಬ ಫೇಮಸ್ ಇರ್ತಾರೋ ಅವರ ಒಂದು ಕ್ರೊನಾಲಜಿನ ನೆನಪಲ್ಲಿ ಇಟ್ಕೊಂಡ್ರೆ ಕೂಡ ಸಾಕು. ಇಟ್ಸ್ ಎಕ್ಸಲೆಂಟ್ ಸೋರ್ಸ್. ನಿಮಗೆ ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ವಾಯ್ಸ್ರಾಯ್ಸ್ದು. ಇದಾಗಿದ್ದ ಮೇಲೆ ಗವರ್ನರ್ ಜನರಲ್ಸ್ದು. ಓಕೆನಾ. ಇವ್ರದ್ದು ಒಂದು ಕಾಲಾನುಕ್ರಮ, ಒಂದು ಅಟ್ಲೀಸ್ಟ್ ಒಂದು 5 ಮೆಂಬರ್ಸ್ದು ನೆನ್ಪಿಟ್ಕೊಳ್ಳಿ. ಓಕೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆ ಎಲ್ಲಿ ಸ್ಥಾಪಿಸಿತು? ರಾಮನಗರ, ಚೆನ್ನೈ, ಮುಂಬೈ, ಹೌರಾ ಅಂತ ಕೊಟ್ಟಿದ್ದಾರೆ. ಹೌರಾನಲ್ಲಿ 1769. ಓಕೆ, ಆ ಕಾಲದಲ್ಲಿ ಒಂದು ಸಿಲ್ಕ್ ಫ್ಯಾಕ್ಟ್ರಿನ ಇವರು ಸ್ಥಾಪನೆ ಮಾಡುವಂಥದ್ದು. ಓಕೆ, ಮಹಾರಾಣಿ ರುದ್ರಮಾದೇವಿ ಯಾವ ವಂಶಕ್ಕೆ ಸೇರಿದವರು? ಎಲ್ಲರಿಗೂ ಗೊತ್ತಿರೋ ಹಾಗೆ ವಾರಂಗಲ್ನ ಕಾಕತೀಯರು. ಇದಾದ ನಂತರ KEAನಲ್ಲಿ ಇದೊಂದು ಪ್ಯಾಟ್ರನ್ ಕೂಡ ಗಮನಿಸಬೇಕಾಗಿರುತ್ತೆ. ಈ ಪ್ಯಾಟ್ರನ್ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ದ ವುಮೆನ್ ಕಿಂಗ್ಸ್ ಯಾರಿರ್ತಾರೋ, ವುಮೆನ್ ಕ್ವೀನ್ಸ್ ಯಾರಿರ್ತಾರೋ ಅವ್ರದ್ದು ಬಗ್ಗೆ, ವುಮೆನ್ ಅಡ್ಮಿನಿಸ್ಟ್ರೇಟರ್ಸ್ ಯಾರಿರ್ತಾರೋ ಅವ್ರದ್ದು ಬಗ್ಗೆ, ಮಹಾರಾಣಿಯರ ಬಗ್ಗೆ ಎಸ್ಪೆಷಲಿ ತುಂಬ ಕೇಳಿರೋದು ಯಾರು ಅಂತ ಹೇಳಿದ್ರೆ ಕೆಳದಿ ಚೆನ್ನಮ್ಮಾಜಿ ಬಗ್ಗೆ ಕೇಳಿದ್ದಾರೆ.
ಓಕೆ, ಯಾರು ಇದಾಗಿದ ಮೇಲೆ ಝಾನ್ಸಿ ರಾಣಿ ಅವ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಬೇಗಂ ಹಜರತ್ ಮಹಲ್ ಅವ್ರ ಬಗ್ಗೆ ಕೇಳಿದ್ದಾರೆ. ರಜಿಯಾ ಸುಲ್ತಾನ ಅವ್ರ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಎಸ್ಪೆಷಲಿ ಈ ವುಮೆನ್ ಅಡ್ಮಿನಿಸ್ಟ್ರೇಟರ್ಸ್ ಯಾರಿದ್ರು, ಓಕೆನಾ, ಅವ್ರ ಬಗ್ಗೆ ಜಾಸ್ತಿ ಕೇಳಿದ್ದಾರೆ ಕ್ವಶನ್ಸ್. ಓಕೆನಾ, ಅವ್ರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಓದಬೇಕಿದ್ದಾಗ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್, ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್, ಸಿ ರಾಜಗೋಪಾಲಾಚಾರಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಲಾರ್ಡ್ ವೇವಲ್. ಸಿ ರಾಜಗೋಪಾಲಾಚಾರಿ ಅವರು ಆಗಿರ್ತಾರೆ. ಇವರೇ ಕೊನೆಯ ಭಾರತದ ಗವರ್ನರ್ ಜನರಲ್. ಭಾರತದ ಮೊದಲನೇ ಗವರ್ನರ್ ಜನರಲ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಇದೇ ರೀತಿ ನಿಮ್ಗೇನಾದರೂ ವಿಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಜಿಯೋಗ್ರಫಿ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಓಕೆನಾ, ಆದಷ್ಟು ಲೈಕ್ ಮಾಡಿ ಈ ವಿಡಿಯೋನ, ಯಾಕಂತ ಹೇಳಿದ್ರೆ ನಮಗೂ ಬೂಸ್ಟ್ ಅಪ್ ಥರ ಇರುತ್ತೆ. ಓಕೆನಾ, ಲೈಕ್ ಮಾಡಿ. ಇದಾದ ನಂತರ ಈ ಕ್ವಶನ್ಗೆ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಮಗೂ ಬೂಸ್ಟ್ ಅಪ್ ಅನ್ನೋದಿರುತ್ತೆ. ನೀವು ಕೇಳ್ತಾ ಇದ್ದೀರಾ ಅನಿಸುತ್ತೆ, ಇನ್ನೂ ಮಾಡಬೇಕು ಅಂತ ನಮಗೂ ಅನಿಸುತ್ತೆ. ಓಕೆನಾ, ಇದ್ರ ಜೊತೆಗೆ ನಮ್ಮ ಸ್ಪರ್ಶ ಅಕಾಡೆಮಿ ವತಿಯಿಂದ KEA ಎಕ್ಸಾಮ್ ನಡೆಸುವಂತಹ ಗ್ರೂಪ್ ಸಿ ಪೇಪರ್, ಎಸ್ಪೆಷಲಿ ಪೇಪರ್ 2, ಓಕೆ, ಟೋಟಲ್ 1500 ಕ್ವಶನ್ಸ್ ಇದೆ. ಸೊ ನಿಮ್ಗೆ ಏನಾದರೂ ಬೇಕಿದೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಕಾಣ್ತಿದೆ ಅಲ್ವಾ, ಅದಕ್ಕೆ ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನಲ್ಲಿ 2 ಕ್ವಶನ್ ಇದೆ, ನೋಡ್ಕೊಳ್ಳಿ. ಇಲ್ಲಿಂದ ಕ್ವಶನ್ಸ್ ಸ್ವಲ್ಪ ಕ್ಲಿಷ್ಟ ಇರುತ್ತೆ. ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಓಕೆನಾ, ಸೊ ಯಾವ್ದಾದ್ರು ಕೊಟ್ಟಿದ್ದಾರೆ? ವಾಂಡಿವಾಶ್ ಕೊಟ್ಟಿದ್ದಾರೆ, ಮೊದಲ ಕರ್ನಾಟಕ ಯುದ್ಧ ಕೊಟ್ಟಿದ್ದಾರೆ, ನೇಪಾಳ ಯುದ್ಧ ಕೊಟ್ಟಿದ್ದಾರೆ, ಬಕ್ಸರ್ ಕದನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನೋಡ್ಕೊಳ್ಳೋದಾದ್ರೆ ಫಸ್ಟ್ ಯಾವುದು? ಮೊದಲ ಕರ್ನಾಟಕ ಯುದ್ಧ, ಕರ್ನಾಟಿಕ್ ವಾರ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ವಾಂಡಿವಾಶ್ ಕದನ. ಇವೆರಡು ಯಾರಿಗೆ ಸಂಬಂಧಪಟ್ಟಿರೋದು? ಬ್ರಿಟಿಷರಿಗೆ ಮತ್ತು ಫ್ರೆಂಚರಿಗೆ. ಇದ್ರ ಜೊತೆಗೆ ಆ್ಯಡಪ್ ಯಾರು ಇವರಿಗೆ? ಹೈದರಾಬಾದಿನ ನವಾಬ, ಕರ್ನಾಟಕಿನ ನಿಜಾಮ. ಓಕೆ, ಸಾರಿ, ಕರ್ನಾಟಕಿನ ನವಾಬ, ಹೈದರಾಬಾದಿನ ನಿಜಾಮ. ಓಕೆ, ಇವರಲ್ಲೇ ಇರುತ್ತಿದ್ದು, ಇಷ್ಟರಲ್ಲೇ ಇರುತ್ತೆ, 4ರಲ್ಲೇ ಬರುತ್ತೆ. ಓಕೆನಾ, ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಎಸ್ಪೆಷಲಿ ಕರ್ನಾಟಿಕ್ ವಾರ್ಸು ಎಲ್ಲಾಯಿತು, ಯಾವ ಕಾರಣಕ್ಕೆ ಆಯಿತು, ಯಾರು ವಿನ್ ಆದರು, ಇದಾಗಿದ್ದ ಆಮೇಲೆ ಟ್ರೀಟಿಸ್ ಬರುತ್ತೆ. ಟ್ರೀಟಿಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಇಷ್ಟನ್ನ ನೀವು ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಂಬಿಡಿ. ತುಂಬ ಕೇಳಿದ್ದಾರೆ ಇದ್ರ ಬಗ್ಗೆ, ಕರ್ನಾಟಿಕ್ ವಾರ್ಸ್ ಬಗ್ಗೆ ಜಾಸ್ತಿ ಕೇಳಿದ್ದಾರೆ. ಓಕೆನಾ, ಆಕ್ಸ್ಲಾ ಚಾಪಲ್ ಬಗ್ಗೆ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಯಾವುದು ಅಂತ ಹೇಳಿದ್ರೆ ಬಕ್ಸರ್ ಕದನ 1764ರಲ್ಲಿ ನಡೆದಿರುವಂಥದ್ದು. ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, ಎರಡು ಕೂಡ ನೋಡ್ಕೊಳ್ಳಿ. ಕಾರಣ ನೋಡ್ಕೊಳ್ಳಿ. ಇದಾಗಿದ್ದಾಮೇಲೆ ಯಾರ ರಾಜ ಬರ್ತಾನೆ, ನೆಕ್ಸ್ಟು ಯಾರನ್ನ ಕೊಂದು ಯಾರು ಬರ್ತಾರೆ ಅಲ್ಲಿ. ಓಕೆನಾ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದಾಗಿದ್ದಾಮೇಲೆ ನೆಕ್ಸ್ಟ್ ಏನಾಯಿತು, ಇವೆಲ್ಲ ಕದನಗಳೇನಾಯಿತು ಅಂತ ಹೇಳಿದ್ರೆ ನೋಡಿ, ಬ್ರಿಟಿಷರು ಭಾರತದಲ್ಲಿ ನೆಲೆ ಹೊಂದೋದಕ್ಕೆ ಆಗಿರುವಂತಹ ಕದನಗಳು. ಓಕೆನಾ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ದಿವಾನಿ ರೈಟ್ಸ್ ಬಗ್ಗೆ ನೋಡ್ಕೊಳ್ಳಿ. ಓಕೆ, ದಿವಾನಿ ಹಕ್ಕುಗಳು ಅಂತ ಹೇಳ್ತೀವಿ. ಓಕೆನಾ, ಇದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ನೇಪಾಳ ಯುದ್ಧ. ನೇಪಾಳ ಯುದ್ಧ ನಥಿಂಗ್ ಬಟ್ ಗೂರ್ಖವರ್ಗಳ ಬಗ್ಗೆ. ಇದು ಕೂಡ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ 1814ರಲ್ಲಿ ನಡೆಯುವಂಥದ್ದು. ಇದು ಕ್ರೊನಾಲಜಿ. ನೆಕ್ಸ್ಟ್ ನೋಡ್ಕೊಳ್ಳಿ ರೈಟ್ ಸೈಡ್. ಇಲ್ಲಿ ಹೊಂದಿಸಿ ಬೇರೆ ಕೊಟ್ಟಿದ್ದಾರೆ. ಸೊ ಬಿಹಾರದಲ್ಲಿ ಯಾರಿದ್ರು 1857 ದಂಗೆ ಸಮಯದಲ್ಲಿ ಅಂತ ಹೇಳಿದ್ರೆ ಬಿಹಾರದ ಕುನ್ವರ್ ಸಿಂಗ್ ಇದ್ರು. ಹೌದು. ದೆಹಲಿಯಲ್ಲಿ ಯಾರಿದ್ರು? 2ನೇ ಬಹದ್ದೂರ್ ಶಾ ಇದ್ರು. ಫೈಜಾಬಾದಲ್ಲಿ ಅಹಮದುಲ್ಲಾ ಇದ್ರು. ಅವ್ದು ಬೇಗಂ ಹಜರತ್ ಮಹಲ್. ಆ್ಯಕ್ಚುಲಿ ಅವ್ದಲ್ಲಿ ಬೇಗಂ ಹಜರತ್ ಮಹಲ್ ಜಸ್ಟ್ ಸಪೋರ್ಟ್ ಮಾಡ್ತಾರೆ. ಓಕೆನಾ, ರಿಯಲ್ ಆಗಿ ಬೇಗಂ ಹಜರತ್ ಮಹಲ್ ಎಲ್ಲಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಇದರ ಜೊತೆಗೆ ಝಾನ್ಸಿ ಲಕ್ಷ್ಮೀಬಾಯಿ ಅವರಿದ್ರು. ಓಕೆ, ನಾನಾ ಸಾಹೇಬ್ ಎಲ್ಲಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಾ ಸಾಹೇಬ್ ಅವ್ರ ಬಗ್ಗೆ, ತಾತ್ಯಾ ಟೋಪೆ ಅವ್ರ ಬಗ್ಗೆ ಕಮೆಂಟ್ ಮಾಡಿ. ಓಕೆನಾ, ತುಂಬ ಇಂಪಾರ್ಟೆಂಟ್ ಇದು. ರೈಟ್. ನೆಕ್ಸ್ಟ್, ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ನೋಡಿ, ಪ್ಯಾಟ್ರನ್ನ ನೋಡ್ಕೊಳ್ಳಿ. ಕ್ರೊನಾಲಜಿ ಎಷ್ಟು ಕೇಳಿದ್ದಾರೆ. ಓಕೆ, ಕಾಲಾನುಕ್ರಮಗಳಲ್ಲಿ ಇವಾಗ ಇದು 4ನೇ ಕ್ವಶನ್ ನಾನು ನೋಡ್ತಾ ಇದ್ದೀವಿ, ಹೌದಲ್ವಾ? 4ನೇ ಕ್ವಶನ್ ನೋಡ್ತೀವಿ ಅಂದರೆ ನೀವು ಓದಬೇಕಿದ್ದಾಗ ಡೇಟ್ ಸಮೇತ ಓದಿ, ಇಸ್ವಿ ಸಮೇತ ಓದಿ, ಲಿಂಕ್ ಮಾಡ್ಕೊಂಡು ಓದಿ. ಓಕೆನಾ? ಸೊ ನೋಡ್ಕೊಳ್ಳೋದಾದ್ರೆ ಸ್ವದೇಶಿ ಚಳುವಳಿ, ಹೋಮ್ ರೂಲ್ ಲೀಗ್, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ.
ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಯಾವ್ದು ನಡೆಯುತ್ತೆ ಅಂತ ಹೇಳಿದ್ರೆ ಬಂಗಾಳದ ವಿಭಜನೆ. ಲಾರ್ಡ್ ಕರ್ಜನ್ ಮಾಡ್ತಾನೆ. ಈ ಒಂದು ಬಂಗಾಳದ ವಿಭಜನೆ ಮಾಡಿದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವದೇಶಿ ಚಳುವಳಿ ನಡೆಯುತ್ತೆ. ಸೊ ಫಸ್ಟ್ ಬಂದು ಯಾವ್ದಾಗಬೇಕಾಗಿರುತ್ತೆ, ಬಂಗಾಳದ ವಿಭಜನೆ ಆಗಬೇಕಾಗಿರುತ್ತೆ, ಹೌದಲ್ವಾ? ಇದಾಗಿದೆ. ಆಮೇಲೆ ಬಂಗಾಳದ ವಿಭಜನೆ ಆಗಿದ ನಂತರ ಇದಕ್ಕೆ ಕೌಂಟರ್ ಆಗಿ ಸ್ವದೇಶಿ ಚಳುವಳಿನ ಮಾಡುವಂಥದ್ದು. ಸೊ ಸಿ ಮತ್ತೆ ಎ ಎಲ್ಲಿದೆ ಆಪ್ಷನ್, ಏನೆಲ್ಲ ಇದೆ. ಇನ್ನೊಂದು ಆಪ್ಷನ್ಸ್ನ ಕೂಡ ನೋಡ್ಕೊಳ್ಳಿ. ನಾನು ಆಪ್ಷನ್ಸ್ ಹೇಳೋದು ಬರ್ತದೆ, ಆಪ್ಷನ್ಸ್ನ ನೋಡ್ಕೊಳ್ಳಿ. 2 ಆಪ್ಷನ್ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಎಸ್ಪೆಷಲಿ ಕ್ರೊನಾಲಜಿ 2 ಆಪ್ಷನ್ ನಿಮ್ಗೆ ಗೊತ್ತಿದ್ರೆ ಅಂತ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಹೌದಾ? ನೆಕ್ಸ್ಟ್ ಬಂದು ಸೂರತ್ ವಿಭಜನೆ ಆಗುತ್ತೆ. ಸೂರತ್ ಸ್ಪ್ಲಿಟ್ ಅಂತ ಹೇಳ್ತೀವಿ. ಲಾಸ್ಟ್ ಬಂದು ಹೋಮ್ ರೂಲ್ ಲೀಗ್ ಇರುತ್ತೆ. ಓಕೆ, ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂದ್ ಮೋಹನ್ ಬೋಸು, ದಾದಾಭಾಯಿ ನವರೋಜಿ, MG ರಾನಡೆ, ಇವರೆಲ್ಲ ಬಂದು ಮಂದಗಾಮಿಗಳೇ, ಮಾಡರೇಟ್ಸ್ ಇವರು. ಆದರೆ ಬಿಪಿನ್ ಚಂದ್ರಪಾಲ್, ಸುಭಾಷ್ ಚಂದ್ರ ಬೋಸ್ ಈ ಥರ ಇರಲಿಲ್ಲ. ಓಕೆ, ಇವರು ಬಂದು ಎಕ್ಸ್ಟ್ರೀಮೇಟ್ಸ್ ಆಗಿರ್ತಾರೆ, ತೀವ್ರಗಾಮಿಗಳಾಗಿರ್ತಾರೆ. ಓಕೆ, ಇವರ ಮೈಂಡ್ ಸೆಟ್ ಬಂದು ಎಕ್ಸ್ಟ್ರೀಮಿಸಮ್ ಆಗಿತ್ತು, ಹೌದಲ್ವಾ? ನೆಕ್ಸ್ಟ್ ಇದು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದು ಸೊ ಒಂದು ರಾಜಮನೆತನಗಳು, ಅದರ ಜೊತೆಗೆ ಒಂದು ರಾಜ್ಯ ಲಾಂಛನಗಳ ಬಗ್ಗೆ ಕೇಳಿರುವಂಥದ್ದು. ಚೋಳರದು ಹುಲಿ, ರೈಟ್. ಚೇರ ಬಂದು ಮೀನ್ ಅಂತ ಕೊಟ್ಟಿದ್ದಾರೆ. ಚೇರರದು ಬಂದು ಬಿಲ್ಲು ಬಾಣ ಆಗಿರುತ್ತೆ. ನೆಕ್ಸ್ಟ್ ಪಾಂಡ್ಯರದು ಬಂದು ನಂದಿ ಅಂತ ಕೊಟ್ಟಿದ್ದಾರೆ. ಪಾಂಡ್ಯರದು ಬಂದು ಮೀನ್ ಆಗಿರುತ್ತೆ. ಓಕೆ, ಎರಡೆರಡು ಮೀನ್ ಇರುತ್ತೆ, ಎರಡಿರುತ್ತೆ. ಓಕೆ, ಪಲ್ಲವರದು ಬಂದು ವರಾಹ ಅಂತ ಕೊಟ್ಟಿದ್ದಾರೆ. ಪಲ್ಲವರದು ಬಂದು ನಂದಿ. ಓಕೆನಾ? ಇದರ ಜೊತೆಗೆ ನೀವು ಇದನ್ನ ನೋಡ್ಕೊಂಡು ಏನು ಪ್ರಿಪರೇಷನ್ ಆಗಬೇಕು ಅಂತ ಹೇಳಿದ್ರೆ, ರಾಷ್ಟ್ರಕೂಟರದೇನಾಗಿತ್ತು, ಬದಾಮಿ ಚಾಲುಕ್ಯರದೇನಾಗಿತ್ತು, ವಿಜಯನಗರ ಸಾಮ್ರಾಜ್ಯದ್ದೇನಾಗಿತ್ತು, ಕಳಚೂರಿಗಳದ್ದೇನಾಗಿತ್ತು ರಾಜ್ಯ ಲಾಂಛನಗಳು, ಮೈಸೂರಿಂದ ಏನಾಗಿತ್ತು, ಮೈಸೂರದೇ ನಮ್ಮ ಇವಾಗ ಕರ್ನಾಟಕ ರಾಜ್ಯಕ್ಕೆ ಇಟ್ಕೊಂಡಿರುವಂಥದ್ದು ಗಂಡ ಬೇಗೊಂಡ ಆಗಿರುತ್ತೆ. ಗಂಗರದ್ದೇನಾಗಿತ್ತು, ಕದಂಬರದೇನಾಗಿತ್ತು, ನಮ್ಮ ಒಂದು ಕರ್ನಾಟಕದ ರಾಜಮನೆತನಗಳು ಯಾವೆಲ್ಲ ಹಾಳಿದ್ರಲ್ಲ ಅವ್ರದ್ದೆಲ್ಲ ಏನಾಗಿತ್ತು ರಾಜ್ಯ ಲಾಂಛನಗಳು, ಇವನ್ನ ನೋಡ್ಕೊಬೇಕಾಗಿರುತ್ತೆ. ಓಕೆ, ಈ ಥರ ಒಂದು ಪ್ರಿಪ್ರೇಷನ್ ಆಗಬೇಕಾಗಿರುತ್ತೆ, ರೈಟ್. ಇದಾಗಿದ್ದ ಆಮೇಲೆ ವೆಂಗಿ ಚಾಲುಕ್ಯರದು ಕೂಡ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನ ಮನೆತನಗಳ ಸ್ಥಾಪನೆಯಾದಾಗ ದೆಹಲಿಯನ್ನು ಆಳುತ್ತಿದ್ದ ಸುಲ್ತಾನ ಯಾರು? ಮೊಹಮ್ಮದ್ ಬಿನ್ ತುಘಲಕ್. 1330 ಆ ಟೈಮಲ್ಲಿ ಬರ್ತಾರೆ. ಸೊ ಇದು ಬಂದು ಮೊಹಮ್ಮದ್ ಬಿನ್ ತುಘಲಕ್ ಅಲ್ಲಿರ್ತಾನೆ ಡೆಲ್ಲಿನಲ್ಲಿ. ನೆಕ್ಸ್ಟ್, ಹುಯೆದ್ ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯಸ್ತಂಭವನ್ನು ಸ್ಥಾಪಿಸಿ ವಾತಾಪಿಗೊಂಡ ಎಂಬ ಬಿರುದು ಪಡೆದುಕೊಂಡನು. ಎಲ್ಲಿದೆ ಅದು ಅಂತ ಕೇಳಿರುವಂಥದ್ದು. ಕಂಚಿ, ಬಾದಾಮಿ, ನಳಂದ, ಕನೌಜ್. ನೋಡಿ, ಕಂಚಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ. ಸೊ ಆನ್ಸರ್ ಬಂದು ಬಾದಾಮಿ ಆಗಿರುತ್ತೆ. ಬಾದಾಮಿಯಲ್ಲಿ ಮಹಾಕೂಟ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿದೆ ಇದು. ಓಕೆನಾ? ಮಹಾಕೂಟ ದೇವಸ್ಥಾನದಲ್ಲಿ ವಿಜಯಸ್ತಂಭನ ಸ್ಥಾಪಿಸಿ ಅಲ್ಲಿ ಅವನು ವಾತಾಪಿನ ನಾನು ವಶಪಡಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ವಾತಾಪಿಗೊಂಡ ಅಂತ ಹೇಳ್ತೀನಿ ಅಂತ ಮಹಾಕೂಟ ಟೆಂಪಲ್ ಅಲ್ಲಿ ಇದೆ. ಅದು ಮಹಾಕೂಟ ಟೆಂಪಲ್ ಎಲ್ಲಿದೆ? ಬಾದಾಮಿಯಲ್ಲಿದೆ. ಓಕೆನಾ? ಸೊ ಕಂಚಿಯ ಗೊಂಡ ಅಂತ ಯಾರಿಗೆ ಹೇಳ್ತಾರೆ? ಈ ಒಂದು ಕ್ವಶನ್ ಇಂದ ನಾವೇನು ನೋಡ್ಕೊಬೇಕು ಅಂತ ಹೇಳಿದ್ರೆ, ಕಂಚಿಯ ಗೊಂಡ ಯಾರು? ಕಂಚಿನ ವಶಪಡಿಸ್ಕೊಂಡ ಯಾರದು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಇದು ಈಸಿ ಇದೆ, ಸಾರನಾಥ್ ಸ್ತಂಭದಿಂದ ಪಡೆದಿರುವಂಥದ್ದು. ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ, ಮೆಹರೌಲಿ ಸ್ತಂಭ ಶಾಸನ, ನಿಗಲಿವಾ ಸ್ತಂಭ ಶಾಸನ ಇದೆ. ಇದು ಇಂಪಾರ್ಟೆಂಟು. ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ಹೇಳುತ್ತೆ, ಅದನ್ನು ಹೊರಡಿಸಿದವರು ಯಾರು? ಓಕೆನಾ? ಅಲಹಾಬಾದ್ ಸ್ತಂಭ ಶಾಸನ ಯಾರ್ದು? ಮೆಹರೌಲಿದು ಸ್ತಂಭ ಶಾಸನದ ವಿಶೇಷತೆ ಏನು? ಇದು ಬಂದು ಕಂಪ್ಲೀಟ್ ಕಬ್ಬಿಣದಿಂದ ಮಾಡಿರತಕ್ಕ, ಅದು ಇನ್ನ ಈ ದಿನದ ತನಕ ಅದು ಬಂದು ರಸ್ಟ್ ಹಿಡಿದಿಲ್ಲ. ಓಕೆ, ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ಹೇಳುತ್ತೆ? ಸಮುದ್ರಗುಪ್ತನ ಬಗ್ಗೆ ಹೇಳುತ್ತೆ. ಓಕೆ, ಅದನ್ನ ಕೆತ್ತನೆ ಮಾಡಿಸಿದಂಥವ್ರು ಯಾರು? ಇದು ಇಂಪಾರ್ಟೆಂಟ್, ಈ ತರ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಮೇರೂರು ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ 2 ಶಾಸನಗಳಿವೆ. ಮೊದಲ ಶಾಸನ ಗ್ರಾಮಸಭೆಯ ನೀತಿ ನಿಯಮ ಒಳಗೊಂಡಿದೆ, ಎರಡನೇ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ. ಸೊ 2 ಕೂಡ ರೈಟ್ ಆಗಿರುತ್ತೆ. ಆಕ್ಚುಲಿ ಉತ್ತರ ಮೇರೂರು ಶಾಸನ ಬಂದು ಚೋಳರಿಗೆ ಸಂಬಂಧಪಟ್ಟಿರುವಂಥದ್ದು. ಆಕ್ಚುಲಿ ಚೋಳರು ಬಂದು ಶೈವರು, ನೋಡ್ಕೊಬೇಕಾದ್ರೆ ಚೋಳರು ಬಂದು ಶೈವರು.
ಆದರೆ ಇಲ್ಲಿ ಶಾಸನ ಬಂದಿರುವಂಥದ್ದು ವೈಕುಂಠ ಪೆರುಮಾಳ್ ಟೆಂಪಲ್ ಅಲ್ಲಿ ಇರುವಂಥದ್ದು. ಎಲ್ಲಿದೆ ಇದು? ಕಂಚಿನಲ್ಲಿದೆ ಇದು. ನೀವೇನಾದ್ರೂ ಕಂಚಿಗೆ ಹೋದ್ರೆ ವೈಕುಂಠ ಪೆರುಮಾಳ್ ದೇವಸ್ಥಾನ ಇದೆ. ತುಂಬಾ ದೊಡ್ಡದಾದ ದೇವಸ್ಥಾನ, ಟೆಂಪಲ್ ಕಾಂಪ್ಲೆಕ್ಸ್ ತುಂಬಾ ದೊಡ್ಡದು. ಅಲ್ಲಿ ನಿಮಗೆ ಬಲ್ಲಿ ಕೂಡ ಇರುತ್ತೆ ಮೇಲೆಗಡೆ. ಸೊ ಬಲ್ಲಿನ ಮುಟ್ಟುವಂತ ಒಂದು ಸಂಪ್ರದಾಯ ಇದೆ ಅಲ್ಲಿ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶೈವರು, ಚೋಳರು ಬಂದು ಶೈವರು, ಆದ್ರೆ ಶಾಸನ ಇರುವಂತದ್ದು ಒಂದು ವೈಷ್ಣವ ಟೆಂಪಲ್ ಅಲ್ಲಿದೆ, ಒಂದು ವೈಷ್ಣವ ದೇವಸ್ಥಾನದಲ್ಲಿದೆ. ಸೊ ಕನ್ಫ್ಯೂಸ್ ಆಗೋತಾರೆ ಎಷ್ಟೋ ಜನ, ಇದು ಚೋಳರನಿಕೆ ವೈಷ್ಣವ ದೇವಸ್ಥಾನದಲ್ಲಿ ಈ ಒಂದು ಶಾಸನ ಇಟ್ಟಿರ್ತಾರೆ ಅಂತ. ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡೋದಕ್ಕೆ ನಿಮ್ಮನ್ನ ಈ ತರ ಕೇಳಿರುವಂಥದ್ದು. ಉತ್ತರ ಮೇರೂರು ಶಾಸನ ಬಂದು ಕಂಚಿಪುರದ ವೈಕುಂಠ ಪೆರುಮಾಳ್ ಟೆಂಪಲ್ ಅಲ್ಲಿ ಇದೆ. ಸೊ ಇದು ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಗ್ರಾಮ ಸಭೆಯ ಬಗ್ಗೆ ಇರುವಂಥದ್ದು. ಸೊ ಎರಡೂ ರೈಟ್ ಆಗಿರುತ್ತೆ. ನೆಕ್ಸ್ಟ್, ರೈತವಾರ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು? ತಮಿಳುನಾಡು. ಮದ್ರಾಸ್ ಪ್ರಾಂತ್ಯ ಆಗಿತ್ತು ಆ ಒಂದು ಟೈಮಲ್ಲಿ, ಮದ್ರಾಸ್ ಪ್ರಾಂತ್ಯ ಆಗಿತ್ತು. ಓಕೆನಾ. ಮಹಲ್ವಾರ ಪದ್ಧತಿ ಎಲ್ಲಿ ಸ್ಟಾರ್ಟ್ ಮಾಡೋದು? ಜಮೀನ್ದಾರಿ ಪದ್ಧತಿ ಎಲ್ಲಿ ಸ್ಟಾರ್ಟ್ ಮಾಡೋದು? ಸೊ ಯಾರು ಸ್ಟಾರ್ಟ್ ಮಾಡಿದ್ರು, ಯಾರ ಒಂದು ಇದು ವಿವೇಚನೆ ಆಗಿತ್ತು? ಓಕೆನಾ, ಅದನ್ನ ನೀವು ಓದ್ಕೊಬೇಕಾಗಿರುತ್ತೆ. ಗೋನ್. ನೆಕ್ಸ್ಟ್, ದಿನ್ ಪನ್ಹಾ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು? ಹುಮಾಯೂನ್ ಆಗಿರ್ತಾರೆ. ಫಿರೋಜಾ ತುಘಲಕ್ ಯಾರು ಸ್ಟಾರ್ಟ್ ಮಾಡ್ತಾನೆ? ಫಿರೋಜಾಬಾದ್ನ ಸ್ಟಾರ್ಟ್ ಮಾಡ್ತಾನೆ. ಇದಾಗಿದ್ದಾಮೇಲೆ ಅಕ್ಬರ್ದು ಯಾವುದು? ಫತೇಪುರ್ ಸಿಕ್ರಿ, ಹೌದಲ್ವಾ? ಸೊ ಇದನ್ನ ನೋಡ್ಕೊಬೇಕಾಗಿರುತ್ತೆ. ದ್ವೈತಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇಲ್ಲಿ ನೋಡ್ಕೊಳ್ಳೋದಾದ್ರೆ ಮಧ್ವಾಚಾರ್ಯರದು ಯಾವುದು? ಮಧ್ವಾಚಾರ್ಯರದು ದ್ವೈತ. ಶಂಕರಾಚಾರ್ಯರದು ಬಂದು ಅದ್ವೈತ ಫಿಲಾಸಫಿ ಆಗಿರುತ್ತೆ. ನಿಂಬಾರಕಾದ್ ಬಂದು ದ್ವೈತಾದ್ವೈತ ಸಿದ್ಧಾಂತ. ವಲ್ಲಭಾಚಾರ್ಯದು ಬಂದು ಶುದ್ಧಾದ್ವೈತ ಸಿದ್ಧಾಂತ ಆಗಿರುತ್ತೆ, ಫಿಲಾಸಫಿ. ಬಸವಣ್ಣನವರದ್ದು ಯಾವುದು? ಇದಾಗಿದೆ. ಆಮೇಲೆ ರಾಮಾನುಜಾಚಾರ್ಯದ್ದು ಯಾವುದು? ಇವೆರಡು ಕೂಡ ನೋಡ್ಕೊಳ್ಳಿ. ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿ. ನೋಡ್ಕೊಳ್ಳಿ, ನಾನು ಹೇಳಿದೆ ನಿಮಗೆ ವೈಸ್ ರಾಯ್ಸ್ದು, ಗವರ್ನರ್ ಜನರಲ್ಸ್ದು ಒಂದು ಕ್ವಶನ್ ಪಕ್ಕಾ ಇರುತ್ತೆ ಅಂತ ಬಂದಿದೆ. ಲಾರ್ಡ್ ಡಾಲ್ ಹೌಸಿ ದತ್ತುಪುತ್ರರಿಗೆ ಹಕ್ಕಿಲ್ಲ, ರೈಟ್ ಆಗಿದೆ. ಇಲ್ಲಿ ನಾವು ನೋಡ್ಕೊಬೇಕಾದ್ರೆ ಕ್ವಶನ್ ಅಲ್ಲಿ ಹೆಂಗ್ ಕೇಳಿದಾರೆ? ತಪ್ಪಾಗಿರುವಂಥದ್ದು ಕೇಳಿದ್ದಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ ಅಲ್ಲ, ಲಾರ್ಡ್ ಇರ್ವಿನ್ ಮಾಡ್ತಾರೆ, ಶಾರದಾ ಆಕ್ಟ್ ಅಲ್ಲಿ ಮಾಡುವಂಥದ್ದು. ಲಾರ್ಡ್ ಇರ್ವಿನ್ ಮಾಡ್ತಾರೆ, 1929ರಲ್ಲಿ ಮಾಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಲಾರ್ಡ್ ವೆಲ್ಲೆಸ್ಲಿ ಬಂದು ಯಾವುದು? ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಿಯನ್ಸ್. ಸೊ ಇದಕ್ಕೆ ಆಪ್ಷನ್ ಯಾವ್ದಾಗಿರುತ್ತೆ? ಬಿ, ಅದೊಂದೇ ರಾಂಗ್ ಆಗಿರುವಂಥದ್ದು. ಓಕೆನಾ. ನೆಕ್ಸ್ಟ್, ಖುದಾಯ್ ಖಿದ್ಮತ್ಗರ್ ಎಂಬ ಸ್ವಯಂ ಸೇವಾ ದಳವನ್ನು ಸಂಘಟಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೆಸರಿಸಿ. ಯಾರು ಅಂತ ಹೇಳಿದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಸ್ಟಾರ್ಟ್ ಮಾಡುವಂಥದ್ದು. ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಶಿವಪುರ, ಮಂಡ್ಯ ಜಿಲ್ಲೆ. ಶಿವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ. ಮಯೂರ ವರ್ಮ, ಇನ್ನೊಂದು ಹೇಳೋದು, ಈ ಕ್ವಶನ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು, ಎಸ್ಪೆಷಲಿ ನಮ್ಮ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿ ಏನಿದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್. ಹೋಗ್ತಾ ಹೋಗ್ತಾ ಬರೀ ಕರ್ನಾಟಕದ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆನೇ ಜಾಸ್ತಿ ಕೇಳಿದ್ದಾರೆ. ಜಾಸ್ತಿ ಕ್ವಶನ್ಸ್ ಬಂದಿದೆ, ಸುಮಾರು ಕ್ವಶನ್ಸ್ ಇದರಿಂದಾನೇ ಬಂದಿದೆ. ನೀವೇನಾದರೂ ಸೆಕೆಂಡ್ PUC ಬುಕ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಲಾಸ್ಟ್ ಒಂದು 15 to 20 ಪೇಜಸ್ ಇದೆ ಅದ್ರ ಬಗ್ಗೆ. ಆ ಒಂದು 15 to 20 ಪೇಜಸ್ ಇಂದ ಸುಮಾರು ಪ್ರಶ್ನೆಗಳು ಬಂದಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕರ್ನಾಟಕದ ಎಸ್ಪೆಷಲಿ ಸ್ವಾತಂತ್ರ್ಯ ಸಂಗ್ರಾಮದ್ದು ಜಾಸ್ತಿ ಒತ್ತು ಕೊಡಿ, ಓದ್ಬೇಕಿದ್ದಾಗ ಜಾಸ್ತಿ ಕೇಳಿದ್ದಾರೆ. ನೆಕ್ಸ್ಟ್, ಮಯೂರವರ್ಮನು ಕೆರೆಯನ್ನು ನಿರ್ಮಿಸಿರುವ ಮತ್ತು ದುರಸ್ತಿಗೊಳಿಸಿರುವ ಉಲ್ಲೇಖವಿರುವ ಶಾಸನ ಯಾವುದು? ತಾಳಗುಂದ ಶಾಸನ. ಇಲ್ಲಿ ನೋಡ್ಕೊಳ್ಳಿ, ನಾನು ಹೇಳಿದೆ ಅಲ್ವಾ, ಮೈಸೂರದು ಸಂಗ್ರಾಮ ಇಲ್ಲೇ ಕೊಟ್ಟಿದ್ದಾರೆ ಕೆಳಗಡೆ. ಅರುಣೋದಯ ಪ್ರಶ್ನೆ ಪತ್ರಿಕೆ, ಇದಾಗಿದ್ದಾವೆ ಚಂದ್ರೋದಯ, ಕರ್ನಾಟಕ ವಾರ್ತಾ, ಕರ್ನಾಟಕ ಪ್ರಕಾಶಿಕ. ಸೊ ಆಪ್ಷನ್ ಬಂದು ಸಿ ಆಗಿರುತ್ತೆ. ಇದಕ್ಕೆ ನೋಡ್ಕೊಳ್ಳಿ, ಇದು ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೇಳಿರುವಂಥದ್ದು. ನೆಕ್ಸ್ಟ್, ಅಮೋಘ ವರ್ಷನು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದು ವರ್ಣಿಸಿದ ಪ್ರವಾಸಿಗ ಯಾರು? ಸುಲೈಮಾನ್. ಸುಲೈಮಾನೇ ಅವಾಗ ಬಂದಿದ್ದು, ಸುಲೈಮಾನೇ ವಿಸಿಟ್ ಕೊಡ್ತಾರೆ ಅಮೋಘ ವರ್ಷನ ಆಸ್ಥಾನಕ್ಕೆ, ಅವ್ರು ಹೇಳುವಂಥದ್ದು. ಓಕೆ. 1916ರಲ್ಲಿ ಲಕ್ನೋ ಒಪ್ಪಂದ ಯಾರ ಮಧ್ಯೆ ಏರ್ಪಟ್ಟಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯೆ ಏರ್ಪಟ್ಟಿರುವಂಥದ್ದು. ನೆಕ್ಸ್ಟ್, ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದಾಗಿತ್ತು? ಪರ್ಷಿಯನ್ ಆಗಿತ್ತು. ನೋಡಿ, ಆಡಳಿತ ಭಾಷೆ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಪರ್ಷಿಯನ್ ಆಗಿತ್ತು. ಈ ಕೆಳಕಂಡವುಗಳಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದ ಚಿನ್ನದ ನಾಣ್ಯ ಯಾವುದು? ವರಾಹ. ವರಾಹ ಆಗಿರುತ್ತೆ.
ಈ ಕೆಳಗಿನ ಯಾವ ರಾಜವಂಶಗಳು ರಾಜರು ತಮ್ಮನ್ನು ದೇವಪುತ್ರರೆಂದು ಕರೆದುಕೊಳ್ಳುತ್ತಿದ್ದರು? ಕುಶಾನರು ಅವ್ರನ್ನ ತಾವು ದೇವಪುತ್ರರೆಂದು ಕರೆದುಕೊಳ್ಳುತ್ತಿದ್ದರು. ದೇವನಾಂಪ್ರಿಯ ಅಂತ ಯಾರು ಕರ್ಕೊಂತಿದ್ರು? ಯಾವ ರಾಜ ಕರ್ಕೊಂತಿದ್ದ? ಇದು ಇಂಪಾರ್ಟೆಂಟ್. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ದು ಯಾರು ಅಂತ. ಓಕೆ, ಹಾಲ ಬರೆದಿರುವ ಗಾಥಾ ಸಪ್ತಶತಿ ಕೃತಿ ಯಾವ ಭಾಷೆಯಲ್ಲಿದೆ? ಪ್ರಾಕೃತ. ಈ ಹಾಲನ್ನು ನೋಡ್ಕೊಳ್ಳಿ, ಎಷ್ಟು ಸರಿ ರಿಪೀಟ್ ಆಗಿದೆ ಕ್ವಶನ್ಸ್ ಇದು ಅಂತ. ಹಾಲನ ಗತ ಸಪ್ತಶತಿ ಎಷ್ಟು ಸರಿ ರಿಪೀಟ್ ಆಗಿದೆ, KA ನಡೆಸಿದಂಥ ಎಕ್ಸಾಮ್ಸ್ನಲ್ಲಿ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ ನೀವೇ ನೋಡ್ಕೊಳ್ಳಿ ವಿಡಿಯೋನಲ್ಲಿ. ಹಾಲನ ಬಗ್ಗೆ ಪ್ರಾಕೃತದಲ್ಲಿ ಬರೆಯುವಂಥದ್ದು. ಇವರು ಬಂದು ಶಾತವಾಹನದ ದೊರೆಯಾಗಿರ್ತಾರೆ, 17ನೇ ರಾಜ ಆಗಿರ್ತಾನೆ. ನೆಕ್ಸ್ಟ್, ವಜ್ರಾಯನ ಪಂಥವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಬೌದ್ಧ ಧರ್ಮ. ಹೀನಯಾನ, ಮಹಾಯಾನ, ವಜ್ರಾಯಾನ. ತಾನ್ಸೇನಿನ ಸಮಾಧಿ ಇರುವ ಸ್ಥಳ ಗ್ವಾಲಿಯರ್. ತಾನ್ಸೇನ್ ಅವಾರ್ಡ್ಸ್ ಅಂತ ಕೂಡ ಕೊಡ್ತಾರೆ, ಮಧ್ಯಪ್ರದೇಶದ ಗ್ವಾಲಿಯರಲ್ಲಿ ಇರುವಂಥದ್ದು. ಖಜುರಾಹೋದ ಲಕ್ಷ್ಮಣ ದೇವಾಲಯವನ್ನು ಯಾವ ದೇವರಿಗೆ ನಿರ್ಮಿಸಲಾಗಿದೆ? ವಿಷ್ಣು ದೇವರಿಗೆ ನಿರ್ಮಿಸಲಾಗಿದೆ. ಫತ್ವಾ-ಇ ಜಹಂದರಿ ಕೃತಿ ರಚಿಸಿದವರು ಯಾರು? ಬರಾನಿ. ಇದು ಸೊ ಜಯಾಸುದ್ದೀನ್ ಬರಾನಿ. ಯಾವ ಕವಿಯನ್ನು ಕುಮಾರ ವಾಲ್ಮೀಕಿ ಎಂದು ಕರೆಯಲಾಗುತ್ತಿತ್ತು? ಇದು ಕನ್ನಡ ಕ್ವಶನ್ ಆಕ್ಚುಲಿ ಇದು. ಓಕೆ, ನರಹರಿ ಅಂತ ಕೊಟ್ಟಿದ್ದಾರೆ, ಸೊ ನೋಡ್ಕೊಳ್ಳಿ. ಇದು 1855ರಲ್ಲಿ ರಾಜಮಹಲ್ ಬೆಟ್ಟಗಳಲ್ಲಿ ಪ್ರಸಿದ್ಧ ಸಂತಾಲ್ ದಂಗೆಯ ನಾಯಕರು ಯಾರು? ಸಿದ್ದು ಮುರ್ಮು ಮತ್ತು ಕನ್ಹು ಮುರ್ಮು. ಸಿದ್ದು ಮುರ್ಮು ಮತ್ತು ಕನ್ಹು ಮುರ್ಮು ಆಗಿರ್ತಾರೆ. ಓಕೆ, 1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ಎಂದು ವಿವರಿಸಿದರು? TR ಹೋಮ್ಸ್. RC ಮಜುಮ್ದಾರ್ ಏನಂತ ಹೇಳ್ತಾರೆ? ಇದಲ್ವಾ, ಇದು ರಾಷ್ಟ್ರೀಯ ದಂಗೆ ಅಲ್ಲ ಅಂತ ಹೇಳ್ತಾರೆ. ಬೆಂಜಮಿನ್ ಡಿಸ್ರೇಲಿ ಏನ್ ಹೇಳ್ತಾರೆ? ಇದು ರಾಷ್ಟ್ರೀಯ ದಂಗೆನಾ ಅಂತ ಪ್ರಶ್ನೆ ಮಾಡುವಂತ ಡಿಸ್ರೇಲಿ. TR ಹೋಮ್ಸ್ ಏನಂತ ಹೇಳ್ತಾರೆ ಅಂದ್ರೆ ಇದು ನ್ಯಾಷನಲ್ ರೈಸಿಂಗ್ ಅಂತ ಹೇಳ್ತಾರೆ. ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತಿತ್ತು? ಚಿಕ್ಕ ದೇವರಾಜ ಒಡೆಯರ್. ಕೆಳದಿ ವಂಶದಲ್ಲಿನ ವೀರ ಮಹಿಳೆ ಯಾರು? ಚೆನ್ನಮ್ಮಾಜಿ. ನಾನು ಹೇಳಿದೆ ಚೆನ್ನಮ್ಮಾಜಿ ಬಗ್ಗೆ ತುಂಬಾ ಕೇಳಿದ್ದಾರೆ, ಎಸ್ಪೆಷಲಿ ವುಮೆನ್ ಅಡ್ಮಿನಿಸ್ಟ್ರೇಟರ್ಸ್ ಬಗ್ಗೆ ಜಾಸ್ತಿ ಕೇಳಿದ್ದಾರೆ ಅಂತ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಬಸವೇಶ್ವರನ್ನು ಗುರುತಿಸಲಾಗುತ್ತಿತ್ತು? ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದೇವತೆ ಯಾರಾಗಿದ್ದರು? ಶ್ರೀ ವಿರೂಪಾಕ್ಷ ಟೆಂಪಲ್ ಕೂಡ ಅಲ್ಲೇ ಇದೆ. ಸಿಂಧು ಕಣಿವೆ ನಾಗರಿಕತೆಯನ್ನು ಡ್ಯಾಶ್ ಅಡಿಯಲ್ಲಿ ಸೇರಬಹುದಿತ್ತು? ಕಂಚಿನ ಯುಗ, ಬ್ರಾನ್ಸ್ ಏಜ್ ಅಂತ ಹೇಳ್ತೀವಿ. ಅದನ್ನು ಬ್ರಾನ್ಸ್ ಏಜ್ ಅಲ್ಲಿ ಸೇರಿಸಲಾಗುತ್ತದೆ. ಅದನ್ನ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದ್ದಾರೆ? ಜಾದೂನಾಥ್ ಸರ್ಕಾರ್ ಹೇಳ್ತಾರೆ ಇದನ್ನು. ಜಾದೂನಾಥ್ ಸರ್ಕಾರ್. ಸಿಖ್ಖರಲ್ಲಿ ಖಾಲ್ಸಾದ ಸಹೋದರತ್ವವನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಯಾಗಿ ಪರಿವರ್ತಿಸಿದವರು ಯಾರು? ಗುರು ಗೋಬಿಂದ್ ಸಿಂಗ್. ಗುರು ಗೋಬಿಂದ್ ಸಿಂಗ್ ಇಂಪಾರ್ಟೆಂಟು. ಗುರು ಹರಗೋವಿಂದ್ ಕೂಡ ಇಂಪಾರ್ಟೆಂಟು. ರಿಪೀಟ್ ಆಗಿದೆ, ಇನ್ನೊಂದ್ಸರಿ ಹೇಳ್ತೀನಿ, ಇದ್ರ ಬಗ್ಗೆ ರಿಪೀಟ್ ಆಗಿದೆ, ನೀವೇ ನೋಡ್ತೀರಾ, ಇದೇ ಒಂದು ವಿಡಿಯೋನಲ್ಲಿ ನೋಡ್ತೀರಾ. ಗುರು ನಾನಕ್ ಮತ್ತೆ ಗುರು ಅರ್ಜುನ್ ದೇವ್ ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಎಸ್ಪೆಷಲಿ ಸಿಖ್ ಗುರುಗಳು ಮತ್ತೆ ಮೊಘಲ್ಸ್ ಯಾರು ಅದು ಕೂಡ ಇಂಪಾರ್ಟೆಂಟ್. ಜಹಾಂಗೀರ್, ಔರಂಗಜೇಬ್ ಇಂಪಾರ್ಟೆಂಟ್ ಇದು. 1746ರಲ್ಲಿ ಸೆಂಟ್ ಥೋಮ್ನಲ್ಲಿ ಡುಪ್ಲೆ ನ ಅಡಿಯಲ್ಲಿ ಫ್ರೆಂಚ್ ಯಾರನ್ನು ಸೋಲಿಸಿತು? ಕರ್ನಾಟಕದ ನವಾಬನನ್ನು ಸೋಲಿಸಿತು. ಕರ್ನಾಟಕದ ನವಾಬ. ನೋಡಿ, ಹಾಗೆ ಹೇಳಿದೆ, ಹಾಲ ಬರೆದಿರುವಂತಹ ಗಾಥಾ ಸಪ್ತಸತಿ ರಿಪೀಟ್ ಆಗಿದೆಯಾ? ಗಾಥಾ ಸಪ್ತಸತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕೃತಿಯನ್ನು ಹಾಲನ್ನು ಬರೆದನು? ರೈಟ್. ಈ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗುತ್ತಿತ್ತು? ರಾಂಗ್. ಪ್ರಾಕೃತ. ಇದು 700 ಶ್ಲೋಕಗಳನ್ನು ಒಳಗೊಂಡಿದೆ? ರೈಟ್. ಇದು ಆರ್ಯ ಛಂದಸ್ಸಿನಲ್ಲಿದೆ? ರೈಟ್. ಆರ್ಯ ಛಂದಸ್ಸು ಬಂದು ಸಂಸ್ಕೃತದ ರೈಟ್ ಆಗುತ್ತೆ, ಮತ್ತೆ ಪ್ರಾಕೃತದ ರೈಟ್. ಎರಡರಲ್ಲಿ ಕೂಡ ಆರ್ಯ ಛಂದಸ್ಸು ಇತ್ತು, ಎರಡು ಭಾಷೆಗಳಲ್ಲಿ ಕೂಡ ಆರ್ಯ ಛಂದಸ್ಸು ಇತ್ತು. ಓಕೆ, ಸೊ ಆನ್ಸರ್ ಬಂದು ಯಾವ್ದಾಗಿರುತ್ತೆ? A, C ಮತ್ತು D. ಈ ಕೆಳಗಿನಗಳಲ್ಲಿ ಯಾವುದು ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ? ನಕ್ಷತ್ರಾಕಾರದ ತಳಪಾಯ ಇದೆ, ಕೆಂಪು ಮರಳುಗಲ್ಲಿನ ಬಳಕೆ ಅಲ್ಲ, ಸೋಪ್ ಸ್ಟೋನ್, ಬಳಪ ಅಂತ ಬಳಕೆ ಮಾಡಿರ್ತಾರೆ. ಮರಳುಗಲ್ಲು ಅಂತ ಹೇಳಿದ್ರೆ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿರಲ್ಲ, ಸೋಪ್ ಸ್ಟೋನ್ ಯೂಸ್ ಮಾಡಿರ್ತಾರೆ. ಕನ್ಫ್ಯೂಸ್ ಆಗ್ತೀರಾ ಅಂದ್ಬಿಟ್ಟು ಕೊಟ್ಟಿರುವಂಥದ್ದು. ನವರಂಗದ ಮೇಲ್ಛಾವಣಿಯ ಭುವನೇಶ್ವರಿ ಇದೆ. ಕಂಬಗಳಿಂದ ಕೂಡಿದ ಸಭಾಮಂಟಪದಲ್ಲಿ ಜಾಲಾಂಧ್ರದ ಕಿಟಕಿಗಳಿದೆ. ಇದೆ. ನೆಕ್ಸ್ಟ್, ಯಾವ ಸಿಖ್ ಗುರು
ಧರ್ಮಗುರು ಸಚ್ಚಾ ಬಾದ್ಶಾ ಎಂದು ಬಿರುದು ಹೊಂದಿದ್ದನು ಗುರು ಹರಗೋಬಿಂದ್. ನನ್ನ ಲಾಸ್ಟ್ ಸ್ಲೈಡಲ್ಲೇ ಹೇಳಿದೆ ನೋಡಿ, ಮಾತು ಅಲ್ಲೇ ರಿಪೀಟ್ ಆಗಿದೆ. ಸೊ ಸಿಖ್ ಗುರುಗಳದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಕುರಿತು ಪಿತೂರಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಲಾಲಾ ಲಜಪತ್ ರಾಯ್. ಇದು ಬಂದು ಏನಂತ ಹೇಳ್ತಾರೆ ಅಂದರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆನೇ ಒಂದು ಪಿತೂರಿ ಸಿದ್ಧಾಂತ ಅಂತ ಹೇಳ್ತಾರೆ. ಲಾಲಾ ಲಜಪತ್ ರಾಯ್ ಅವರು ಹೇಳುವಂಥದ್ದು. ಕೆಳಗಿನಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ. ಫಸ್ಟ್ ಬಂದು ಧೋಂಡಿಯ ವಾಗನ ದಂಧೆ 1800 ಬಂದ್ಬಿಡುತ್ತೆ. ಸೊ ಫಸ್ಟ್ ಅದನ್ನು ತಗೊಂಡ್ರೆ ಸಾಕು ನೀವು. ಸಿ ಇದೆ. ನೆಕ್ಸ್ಟ್ ಬಂದು ದಿವಾನ್ ವೇಲು ತಂಪಿಯ ದಂಗೆ, ನೆಕ್ಸ್ಟ್ ಪೈಕಾ ದಂಗೆ, ಲಾಸ್ಟ್ ಬಂದು ಕೂಕಾ ಚಳುವಳಿ. ಕೂಕಾ ಚಳುವಳಿ ಪಂಜಾಬ್ ಹತ್ರ ಬರುತ್ತೆ. ಓಕೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆ ಗುರುತಿಸಿ. ಪೋರ್ಚುಗೀಸ್ ಸ್ಯಾಂಥೋಮ್ ಅಂತ ಕೊಟ್ಟಿದ್ದಾರೆ, ಡಚ್ ಕಾರೈಕಲ್ ಅಂತ ಕೊಟ್ಟಿದ್ದಾರೆ, ಡೇನ್ ಟ್ರಾಂಕ್ವಿಬರ್ ಅಂತ ಕೊಟ್ಟಿದ್ದಾರೆ, ಫ್ರೆಂಚ್ ಮಾಹೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾರೈಕಲ್ ಬಂದು ಫ್ರೆಂಚರಿಗೆ ಸೇರಿದಂಥದ್ದು ಕಾರೈಕಲ್. ಸೊ ಅದನ್ನು ಪುಡುಚೇರಿ ಒಳಗಡೆ ಇವಾಗ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಪಾಂಡಿಚೇರಿ, ಕಾರೈಕಲ್, ಮಾಹೆ, ಯಾಣಂ ಇವೆಲ್ಲ ಬಂದು ಫ್ರೆಂಚರು ಆಳಿದಂತಹ ಟೆರಿಟರೀಸ್. ಓಕೆ, ಡಚ್ಚರದಲ್ಲ ಅದು. ಸೊ ಆಪ್ಷನ್ ಯಾವ್ದಾಗಿರುತ್ತೆ? ಎ, ಸಿ ಮತ್ತು ಡಿ ಆಗಿರುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ನೋಡ್ಕೊಳ್ಳಿ. ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಚಿಸ್ತಿ ಸಂತತಿಯವರು. ಓಕೆ, ಸೊ ನೆಕ್ಸ್ಟ್ ಬಂದು ಶೇಖ್ ಬಹಾವುದ್ದೀನ್, ಇವರು ಬಂದು ಸುಹರವರ್ದಿ, ನಾಜಿರ್ ಮೊಹಮ್ಮದ್ ಗಿಲಾನಿ ಖಾದ್ರಿ, ಶೇಖ್ ಅಹಮದ್ ಸರ್ಹಿಂದಿ ನಕ್ಷಬಂದಿ. ಪಂಥಗಳು, ಸೂಫಿ ಪಂಥಗಳ ಬಗ್ಗೆ ಕೇಳಿರುವಂಥದ್ದು. ಈ ಕೆಳಗಿನ ಹೇಳಿಕೆಗಳು ವಿಜಯನಗರದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿವೆ. ಮಸಾಲೆ ಪದಾರ್ಥಗಳಾದ ಮೆಣಸು, ಲವಂಗ, ಏಲಕ್ಕಿ ಮುಂತಾದವು ಅವರಿಂದ ರಫ್ತಾಗುತ್ತಿತ್ತು. ಹೌದು, ರೈಟ್. ಭಟ್ಕಳ, ಹೊನ್ನಾವರ, ಮಂಗಳೂರು ವಿಜಯನಗರ ಕಾಲದ ಪ್ರಮುಖ ಬಂದರುಗಳಾಗಿದ್ದವು. ರೈಟ್. ಚಿನ್ನದ ನಾಣ್ಯಗಳು ಮಾತ್ರ ವಿನಿಮಯ ಮಾಧ್ಯಮವಾಗಿ ಬಳಕೆಯಲ್ಲಿತ್ತು. ಇಲ್ಲ. ಅರಬ್, ಚೀನಾ ಮತ್ತು ಪೋರ್ಚುಗಲ್ ದೇಶದ ವ್ಯಾಪಾರಿಗಳು ವಿಜಯನಗರದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದರು. ರೈಟ್. ಎ, ಬಿ ಮತ್ತು ಡಿ ರೈಟ್ ಆಗಿರುತ್ತೆ. ಪಂಪ ಭಾರತದಲ್ಲಿ ತನ್ನ ಗುರು ಹರಿಕೇಸರಿ ಎರಡರನ್ನು ಮಹಾಭಾರತದ ಯಾವ ಪಾತ್ರಕ್ಕೆ ಹೋಲಿಸುತ್ತಾನೆ? ಅರ್ಜುನನ ಪಾತ್ರಕ್ಕೆ ಹೋಲಿಸ್ತಾನೆ. ಅದೇ ರನ್ನ ತನ್ನ ಗದಾಯುದ್ಧದಲ್ಲಿ ಸತ್ರಾಶಿಯ ರಾಜನನ್ನು ಯಾವ ಒಂದು ಪಾತ್ರಕ್ಕೆ ಹೋಲಿಸ್ತಾನೆ ಅಂದರೆ ಭೀಮನ ಒಂದು ಪಾತ್ರಕ್ಕೆ ಹೋಲಿಸಿರ್ತಾನೆ. ಯಾರ ಆಳ್ವಿಕೆಯಲ್ಲಿ ಫರ್ನೋ ನ್ಯೂನಿಸ್, ಅದು ನಿಂಜಿ ಅಂತ ಕೊಟ್ಟಿದ್ದಾರೆ, ನ್ಯೂನಿಸ್ ಒಬ್ಬ ಪೋರ್ಚುಗೀಸ್ ಪ್ರವಾಸಿ ವಿಜಯನಗರಕ್ಕೆ ಭೇಟಿ ನೀಡಿದನು? ಅಚ್ಯುತರಾಯ. ಓಕೆ, ಈ ಕೆಳಗಿನ ಯಾವ ಸ್ಥಳ ನೋಡಿ, ಇನ್ನೊಂದು ವಿಜಯನಗರ ಕಾಲದಲ್ಲಿ ಯಾರೆಲ್ಲ ಒಂದು ಪ್ರವಾಸಿಗರು ಬಂದಿದ್ರು, ಯಾರ ಆಸ್ಥಾನಕ್ಕೆ ಬಂದಿದ್ರು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ನೋಡ್ಕೊಳ್ಳಿ. ನಿಕೋಲೋ ಕೊಂಟಿ, ರಜಾಕೋ, ನ್ಯೂನಿಸು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಯಾರ ಒಂದು ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಕೆಳಗಿನ ಯಾವ ಸ್ಥಳಗಳಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಸಂಬಂಧವಿಲ್ಲ? ವ್ಯಾಂಡಿ ವಾಶ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ವ್ಯಾಂಡಿ ವಾಶ್ ಬಂದು ಕರ್ನಾಟಕ ಯುದ್ಧದಲ್ಲಿ ಬರುವಂಥದ್ದು. ಇನ್ನೆಲ್ಲದಕ್ಕೂ ಸಂಬಂಧ ಇದೆ. ಶೋಲಿಂಗರ್ಗಿದೆ, ಪೋರ್ಟೋನೋವಾಗಿದೆ, ಪೊಲ್ಲಿಲೂರಿಗಿದೆ, ಎಲ್ಲ ಇದೆ. ಬಟ್ ವ್ಯಾಂಡಿ ವಾಶ್ಗಿಲ್ಲ. ವ್ಯಾಂಡಿ ವಾಶ್ಗೆ ಮತ್ತು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧ ಇಲ್ಲ. ಓಕೆ, ಅದು ಬಂದು ಕರ್ನಾಟಕ ವಾರಸಲ್ಲಿ ಬರುವಂಥದ್ದು. ನೆಕ್ಸ್ಟ್, ಗಜಶಾಸ್ತ್ರ ಪುಸ್ತಕವನ್ನು ಬರೆದವರು, ಆ್ಯಕ್ಚುಲಿ ಇದು ಬಂದು ಎರಡನೇ ಶಿವಮಾರ ಬರೆಯುವಂಥದ್ದು. ಸೊ ಇಲ್ಲಿ ಆಪ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸೈಡಲ್ಲಿ ಬರೆದಿದ್ದೀನಿ. ಯಲಹಂಕ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ? 1ನೇ ಕೆಂಪೇಗೌಡ. ಚರಕ ಸಂಘ ಬೆಂಗಳೂರಿನಲ್ಲಿ ಯಾರಿಂದ ಸ್ಥಾಪಿಸಲಾಯಿತು? ಗಂಗಾಧರರಾವ್ ದೇಶಪಾಂಡೆ. ಅನ್ನಿ ಬೆಸೆಂಟ್ ರವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವರು 1919ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದರು. ಅದು ರಾಂಗ್ ಆಗಿರುತ್ತೆ. 1917ರಲ್ಲಿ ಆಗಿರುತ್ತಾರೆ. ಗಾಂಧೀಜಿಯು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಗಳನ್ನು ಇವರು ವಿರೋಧಿಸಿದರು. 100% ರೈಟ್. ಅದು ಅವರು ವಿರೋಧಿಸ್ತಾರೆ ಗಾಂಧೀಜಿಯವರನ್ನ. ಓಕೆ, ಸೊ ಬಿ ಮಾತ್ರ ಸರಿಯಾಗಿರುತ್ತೆ, ಎರಡನೇದು ಮಾತ್ರ ಸರಿಯಾಗಿರುತ್ತೆ. ಶೇರ್ಷಾ ಸೂರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಶೇರ್ಷಾ ಸೂರಿ ತಂದೆ ಹಸನ್ ಸೂರಿ. ಶೇರ್ಷಾ ಸೂರಿಯ ಮೂಲ ಹೆಸರು ಫರೀದ್. ಶೇರ್ಷಾ ಸೂರಿ ಖಾಲಿಂಜರ್ ಯುದ್ಧದ ಸಂದರ್ಭದಲ್ಲಿ ಮರಣ ಹೊಂದಿದನು. ಶೇರ್ಷಾ ಸೂರಿಯ ನಂತರ ಫಿರೋಜ್ ಶಾ ಅಧಿಕಾರಕ್ಕೆ ಬಂದನು. ಆ್ಯಕ್ಚುಲಿ ಜಲಾಲ್ ಅಂತ ಬರ್ತಾರೆ ಅವ್ರ ಮಗ. ಇನ್ನ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಹುಮಾಯೂನ್ ಬರ್ತಾನೆ ಶೇರ್ಷಾ ಸೂರಿ ಒಂದು ಆ ಟೈಮಲ್ಲಿ. ಸೊ ಇವರು ಫಿರೋಜ್ ಶಾ ಅನ್ನೋದು ಇರಲಿಲ್ಲ, ಅವನ ಕೊನೆಯಲ್ಲಿ ಬರುವಂಥದ್ದು ಇವರು ಲೀನೇಜಲ್ಲಿ. ಬಟ್ ಬರುವಂಥದ್ದು ಜಲಾಲ್ ಅನ್ನೋನು ಬರ್ತಾನೆ, ಇಲ್ಲಾಂದ್ರೆ ಹುಮಾಯೂನ್. ಎರಡಲ್ಲಿ ರೈಟ್ ಆಗಿರೋದು. 1857ರ ದಂಗೆಯ ಪರಿಣಾಮಗಳಿಂದ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಇದು 1857ರ ದಂಗೆ ಬಗ್ಗೆ ಇದು 4ನೇ ಕ್ವಶನ್. ಇದು 4ನೇ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದೀವಿ.
1857ರ ದಂಗೆಯು ಕಾರಣದಿಂದ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯವಾಯಿತು. ಹೌದು. ಮತ್ತೆ ಕ್ರೌನ್ ರೂಲ್ ಅಂತ ಹೇಳ್ತೀವಿ. ಓಕೆ, ಬ್ರಿಟಿಷ್ ಕ್ರೌನ್ ರೂಲ್ ಆರಂಭವಾಗುತ್ತೆ, ವೈಸ್ ಬರ್ತಾರೆ ಆಮೇಲೆ. 1857ರ ದಂಗೆಯ ಪರಿಣಾಮವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದಾಯಿತು. ಎಸ್, ಅಲ್ಲಿಗೆ ರದ್ದಾಯ್ತು ಅದು. ಈಸ್ಟ್ ಇಂಡಿಯಾ ಕಂಪನಿಯ ವೈಸ್ರಾಯ್ಗಳ ಆಡಳಿತ ಅಂತ್ಯವಾಯಿತು. ಇಲ್ಲ, ಸ್ಟಾರ್ಟ್ ಆಯ್ತು ಅಲ್ಲಿಂದ. ಮೊಘಲ್ ಸಾಮ್ರಾಜ್ಯದ ಆಡಳಿತ ಅಂತ್ಯಗೊಂಡಿತು. 100% ಅಂತ್ಯಗೊಂಡಿತು. ಎರಡನೇ ಬಹದ್ದೂರ್ ಶಾ ಲಾಸ್ಟ್ ಮೊಘಲ್ದರೆ ಆಗಿರ್ತಾನೆ. ಅಲ್ಲಿಗೆ ಮುಗೀತು. ಎ, ಬಿ ಮತ್ತು ಡಿ. ಕನಿಷ್ಕನ ಆಸ್ಥಾನದಲ್ಲಿ ವಿದ್ವಾಂಸರನ್ನು ಗುರುತಿಸಿ ಅಶ್ವಘೋಷ, ನಾಗಾರ್ಜುನ, ಪತಂಜಲಿ, ಚರಕ. ಅಶ್ವಘೋಷ, ನಾಗಾರ್ಜುನ, ಚರಕ ಮೂವರು ಕನಿಷ್ಕನ ಆಸ್ಥಾನದಲ್ಲಿದ್ರು. ಆದರೆ ಪತಂಜಲಿ ಬಂದು ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿರ್ತಾರೆ. ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಇರುವಂತ ಇದು ಬಂದು ದೇವಸ್ಥಾನಗಳು: ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ, ನವಲಿಂಗ ದೇವಾಲಯ ಕೂಕನೂರು, ಮಹಾದೇವ ದೇವಾಲಯ ಇಟಗಿ, ಮಹಾದೇವ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ ಕುರುವತ್ತಿ. ಬುಡಕಟ್ಟು ದಂಗೆಗಳ ಬೇಗಾರ್ ಪದ್ಧತಿ ಒಂದು ಪ್ರಮುಖ ಕಾರಣವಾಗಿತ್ತು. ಇಲ್ಲಿ ಬೇಗಾರ್ ಅಂದ್ರೆ ಏನು ಅಂದ್ರೆ ಕೂಲಿ ರಹಿತ ದುಡಿಮೆ. ಏನು ಅಂತ ಹೇಳಿದ್ರೆ ಕೂಲಿ ಕೊಡ್ತಾ ಇರಲಿಲ್ಲ ಪಾಪ ಅವ್ರಿಗೆ, ದುಡಿಮೆ ಮಾತ್ರ ಮಾಡಿಸ್ಕೊಳ್ಳೋರು. ಇದನ್ನ ಕೂಲಿ ರಹಿತ ದುಡಿಮೆ ಅಂತ ಹೇಳ್ತೀವಿ, ಬೇಗಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದೆಹಲಿ ಸುಲ್ತಾನರು ಸಾವಿಗೆ ಕಾರಣ ಹೊಂದಿಸಿ ಬರೀರಿ ಕೇಳಿದ್ದಾರೆ. ಕುತುಬುದ್ದೀನ್ ಐಬಕ್ ಚೌಗಾನಾಡುವಾಗ ಕುದುರೆಯಿಂದ ಬಿದ್ದು ಸಾವು. ಸೊ ಪೋಲೋ ತರ ಆಡ್ತಾರೆ ಅದು, ಅಥವಾ ಬಿದ್ದು ಸಾವಾಗ್ತಾನೆ. ಇಲ್ತಮಶ್ ಅನಾರೋಗ್ಯಕ್ಕೆ ತುತ್ತಾಗಿ ಸಾವು. ಘಿಯಾಸುದ್ದೀನ್ ತುಘಲಕ್ ಮರದ ಅಟ್ಟಣೆಗಳ ಕುಸಿತದಿಂದ. ಇಬ್ರಾಹಿಂ ಲೋಧಿ ಯುದ್ಧ ಭೂಮಿಯಲ್ಲಿ ಕೊಲ್ಲಲ್ಪಟ್ಟನು. ಬಾಬರ್ ಸಾಯಿಸ್ತಾನೆ. ಓಕೆ, ಮೊಘಲ್ ಸಾಮ್ರಾಜ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮರಾಠ ಪೇಶ್ವೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ನೋಡಿ, ಕೆಳಗಡೆ ಕ್ವಶನ್ ಕೂಡ ಮರಾಠರ ಬಗ್ಗೆನೇ ಕೇಳಿದ್ದಾರೆ. ಸೊ ಇದು ನೋಡ್ಕೊಳ್ಳೋದಾದ್ರೆ ಫಸ್ಟ್ ಬಾಲಾಜಿ ವಿಶ್ವನಾಥ್ ಅವ್ರನ್ನ ಬರ್ತಾರೆ, ನೆಕ್ಸ್ಟ್ ಬಾಜಿರಾವ, ನೆಕ್ಸ್ಟ್ ಬಾಜಿರಾವ, ನೆಕ್ಸ್ಟ್ ಬಂದು ಮಾಧವರಾವ್. ಇದರ ಕೆಳಗಿನರಲ್ಲಿ ಶಿವಾಜಿಯ ಉತ್ತರಾಧಿಕಾರಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನೋಡಿ, ಸಿಂಪಲ್. ಸಂಭಾಜಿದು ಒಂದು ಆಪ್ಷನ್ ತಗೊಂಡ್ಬಿಟ್ರೆ ಸಾಕು. ಸಂಭಾಜಿ ಇದಾಗಿದೆ. ಆಮೇಲೆ ಬಿ ಅಂತ ಕೊಟ್ಟಿದ್ದಾರೆ, ಯಾಕಂದ್ರೆ ಶಿವಾಜಿ ಉತ್ತರಾಧಿಕಾರಿ ನೆಕ್ಸ್ಟ್ ಬರೋದೇ ಅವ್ರ ಮಗ ಸಂಭಾಜಿ. ಓಕೆ, ಸಂಭಾಜಿ. ನೆಕ್ಸ್ಟ್ ಬಂದು ಸಂಭಾಜಿ ಆದ ನಂತರ ರಾಜಾರಾಮ್, ನಂತರ ಶಿವಾಜಿ, ಎರಡನೇ ಶಿವಾಜಿ, ನಂತರ ಸಾಹು ಮಹಾರಾಜ್. ಹೊಂದಿಸಿ ಬರೆಯ ಕೊಟ್ಟಿದ್ದಾರೆ. ತೀರ್ಥಂಕರ ಅವರ ಚಿಹ್ನೆಗಳು ಕೊಟ್ಟಿದ್ದಾರೆ. ಅಜಿತನಾಥರದ್ದು ಯಾವುದು? ಆನೆ. ಸಂಭವನಾಥರದು ಕುದುರೆ. ಪದ್ಮಪ್ರಭರವರದು ಕೆಂಪು ಕಮಲ. ಅಭಿನಂದನನಾಥ ಕೋತಿ. ಮಹಾವೀರನ್ನು ಕೂಡ ನೋಡ್ಕೊಳ್ಳಿ, ಏನಾದ್ರು ಕೊಡ್ಬೋದೇನೋ. ನೇಮಿನಾಥ್ ನೋಡ್ಕೊಳ್ಳಿ. ಓಕೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಯಭಟಿಯ ಗುಪ್ತರ ಕಾಲದ ಗಣಿತ ಶಾಸ್ತ್ರದ ಕೃತಿಯಾಗಿದೆ. ಸೊ ಆರ್ಯಭಟಿಯ ಇದು ಗುಪ್ತರ ಕಾಲದ ಗಣಿತ ಶಾಸ್ತ್ರದ ಕೃತಿಯಾಗಿದೆ. ಸೊ ಆಕ್ಚುಲಿ ಇದು ಬಂದು ರಾಂಗ್ ಆಗಿರುತ್ತೆ, ಅಲ್ಲಿ ರೈಟ್ ಅಂತ ಕೊಟ್ಟಿದ್ದೀನಿ, ರಾಂಗ್ ಆಗಿರುತ್ತೆ. ಗಣಿತಶಾಸ್ತ್ರ ಅಲ್ಲ ಆರ್ಯಭಟಿಯಂ, ಇದು ಬಂದು ನಿಮಗೆ ಖಗೋಳಶಾಸ್ತ್ರ, ಅಸ್ಟ್ರಾನಮಿ ಬರುತ್ತೆ. ಇದು ಖಗೋಳಶಾಸ್ತ್ರದ ಒಂದು ಕೃತಿಯಾದ ರೋಮಕ ಸಿದ್ಧಾಂತ ಈ ಕಾಲಕ್ಕೆ ಸೇರಿದೆ. ರೈಟ್. ಲೋಹಗಾರಿಕೆಯು ಸ್ಥಾಪಿಸಿದ ಅಪಾರ ಪ್ರಗತಿಯಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳು ಎರಕ ಹೊಯ್ಯಲ್ಪಟ್ಟಿತು. ರೈಟ್. ಸೊ ಆಪ್ಷನ್ ಬಿ ಮತ್ತು ಸಿ ಆಗಿರುತ್ತೆ, 3 ಆಗಿರುತ್ತೆ, ಡಿ ಅಲ್ಲ, ಬಿ ಮತ್ತು ಸಿ ಆಗಿರುತ್ತೆ. ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನಗಳಲ್ಲಿ ಪರಿಗಣಿಸಿ. ಕೋಲ, ರಂಪ, ಸಂತಾಲ, ಮುಂಡ. ಸೊ ಯಾವ ಒಂದು ಛೋಟಾ ನಾಗ್ಪುರ್ ಪ್ಯಾಟ್ಯೂದಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸೊ ಎ, ಸಿ ಮತ್ತು ಡಿ. ಕೋಲ, ಸಂತಾಲ, ಮುಂಡ. ರಂಪ ದಂಗೆ ಎಲ್ಲಿ ನಡೀತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬೌದ್ಧ ಸಮ್ಮೇಳನಗಳು ಮತ್ತು ರಾಜಮನೆತನಗಳು ಆಶ್ರಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಮೊದಲರದು ಬಂದು ಮತ್ತೆ ಎರಡನೇದು ಬಂದು ಇಲ್ಲಿ ಅದಲು ಬದಲಾಗಿದೆ. ಮೂರನೇದು ಬಂದು ಮೌರ್ಯ, ನಾಲ್ಕನೇದು ಬಂದು ಕುಶಾನ. ಸೊ ಸಿ ಮತ್ತು ಡಿ ರೈಟ್ ಆಗಿರುತ್ತೆ. ಸೊ ಮೊದಲನೇದಲ್ಲಿ ಯಾವ ಒಂದು ರಾಜ ಮತ್ತೆ ಇದಾಗಿದ್ದಾದ್ಮೇಲೆ ಯಾರ ಒಬ್ಬ ಬೌದ್ಧ ಹೆಡ್ ಆಗಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ಹೊಯ್ಸಳರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪರಿಗಣಿಸಿ. ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ. ಸೊ ಏಕಕೂಟ ಅಂತ ಹೇಳಿದ್ರೆ ಒಂದೇ ಒಂದು ಗರ್ಭಗುಡಿ ಇರುವಂಥದ್ದು. ದ್ವಿಕೂಟ 2 ಗರ್ಭಗುಡಿ, ತ್ರಿಕೂಟ 3, ಚತುಷ್ಕೂಟ 4 ಕರೆಕ್ಟ್ ಆಗಿದೆ ಇದು. ಓಕೆ, ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿದೆ ಇದು, ಸ್ವಲ್ಪ ನೋಡ್ಕೊಳ್ಳಿ ಇದು. ಕೆಳಗಿನವುಗಳಲ್ಲಿ ಪರಿಗಣಿಸಿ. ಡೊಮಿಂಗೋ ಪೇಜ್, ಅಫನಾಸಿ ನಿಕಠಿನ್, ನ್ಯೂನಿಸ್ ನಿಕೋಲೋ ಡಿ ಕೊಂಟಿ. ಈ ಮೇಲಿನ ಎಷ್ಟು ಪೋರ್ಚುಗೀಸ್ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು? ಎಲ್ಲರೂ ಕೊಟ್ಟಿದ್ರು, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು.
ಓಕೆ, ಲಾಸ್ಟೇ ಹೇಳಿದೆ ನಿಮಗೆ ಟ್ರಾವೆಲರ್ಸ್ ಬಗ್ಗೆ ನೋಡ್ಕೊಳ್ಳಿ ಕೊಡ್ತಾರೆ ಅಂತ ಕ್ವಶನ್ನು, ಅದೇ ಥರನೇ ರಿಪೀಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮ್ಯಾಜಿನಿ ಕ್ಲಬ್ ಯಾರು ಸ್ಟಾರ್ಟ್ ಮಾಡಿದ್ರು? ಚರಕ ಸಂಘ, ಹಿಂದೂಸ್ತಾನಿ ಸೇವಾದಳ. ಎಷ್ಟು ಜೋಡಿ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮ್ಯಾಜಿನಿ ಕ್ಲಬ್ ಬಂದು ಯಾಳಗಿ ಮತ್ತು ಅವ್ರ ಹೆಸರು ಗೋವಿಂದರಾವ್ ಯಾಳಗಿ, ಇಬ್ಬರು ಸೇರಿ ಮಾಡುವಂಥದ್ದು. ಚರಕ ಸಂಘ ಬಂದು ಗಂಗಾಧರರಾವ್ ದೇಶಪಾಂಡೆ. ಹಿಂದೂಸ್ತಾನಿ ಸೇವಾದಳ ಬಂದು NS ಹರ್ಡೇಕರ್ ಮಾಡ್ತಾರೆ. ಸೊ ಯಾವುದೂ ಅಲ್ಲ ಆಪ್ಷನ್. ಶ್ಯಾಮ್ಜಿ ಕೃಷ್ಣರಾವ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಗದ್ದರ್ ಪಕ್ಷದ ಸ್ಥಾಪನೆ ಅಲ್ಲ, ಹರದಯಾಳ್ ಅವರು ಮಾಡ್ತಾರೆ. ಹರದಯಾಳ್ ಅವರು ಮಾಡುವಂಥದ್ದು ಗದ್ದರ್ ಪಕ್ಷದ ಸ್ಥಾಪನೆ. ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯನ್ನು ಪ್ರಾರಂಭಿಸಿದರು, ಇದು ರೈಟ್. ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು, ಎರಡರ ಮಾತ್ರ ರೈಟ್ ಆಗಿರುತ್ತೆ. ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಭೂಗತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಭೂಗತ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು, ರೈಟ್. ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋವನ್ನು ಪ್ರಾರಂಭಿಸಿದರು, ಇದು ರೈಟ್. ಇದು ಆಕ್ಚುಲಿ ಉಷಾ ಮೆಹ್ತಾ ಅವರು ಮಾಡುವಂಥದ್ದು. ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ಅರುಣಾ ಅಸಫ್ ಅಲಿ ಅಂತ ಕೊಟ್ಟಿದ್ದಾರೆ, ಅಲ್ಲ, ಉಷಾ ಮೆಹ್ತಾ ಅವರು ಮಾಡುವಂಥದ್ದು. ಭೂಗತ ಚಳುವಳಿ ಸಾರ್ವಜನಿಕ ನೈತಿಕ ಸ್ಥೈರ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿತ್ತು, ರೈಟ್. AB ಮತ್ತು C. ಭಾರತದ ಸ್ವಾತಂತ್ರ್ಯ ಚಳುವಳಿ ಕಾಲದ ಕ್ರಾಂತಿ ಸಂಘಟನೆ ಹೆಚ್ಚಾಗಿ ವಿಸ್ತೃತ ರೂಪ ಏನು? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಈ ಕೆಳಗಿನ ಯಾವ ಜೋಡಿ ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದರು? ನೋಡಿ ಇಲ್ಲಿ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಸೊ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಇವರು ಮಾಡುವಂಥದ್ದು. ಈ ಕೆಳಗಿನ ಹೇಳಿಕೆಗಳಲ್ಲಿ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ, ಯಾವುದು ತಪ್ಪು ಅಂತ ಕೇಳಿದ್ದಾರೆ. 1ನೇ ಚಂದ್ರಗುಪ್ತನು ಲಿಚ್ಚಾವಿ ಯುವರಾಣಿ ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು, ರೈಟ್. ಇದೇ ಬುನಾದಿ ಗುಪ್ತರ ಒಂದು ಗುಪ್ತರ ಒಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಇದು ಬುನಾದಿ. ಇದು ಲಿಚ್ಚಾವಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ. 320ರಲ್ಲಿ ಗುಪ್ತ ಶಕೆಯನ್ನು ಸಮುದ್ರಗುಪ್ತನು ಪ್ರಾರಂಭಿಸಿದನು. ಆಕ್ಚುಲಿ ಇದು ಸಮುದ್ರಗುಪ್ತನಲ್ಲ ಪ್ರಾರಂಭಿಸುವಂಥದ್ದು, ಗುಪ್ತ ಶಕೆ. 2ನೇ ಆಪ್ಷನ್ ರಾಂಗ್ ಆಗಿರುತ್ತೆ. ಅಲ್ಲಿ 3ನೇ ಆಪ್ಷನ್ ಅಂತ ಕೊಟ್ಟಿದ್ದಾರೆ, 2ನೇ ಆಪ್ಷನ್ ರಾಂಗ್ ಆಗಿರುತ್ತೆ. 3ನೇ ಆಪ್ಷನ್ ರೈಟ್ ಆಗಿದೆ. ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯನಾಗಿ ನನ್ನ ರೈಟ್ ಆಗಿರುತ್ತೆ. ಗುಪ್ತ ಶಕೆ ಬಂದು ಸಮುದ್ರಗುಪ್ತ ಅಲ್ಲ ಸ್ಟಾರ್ಟ್ ಮಾಡುವಂಥದ್ದು. ಓಕೆ, ಇಲ್ಲಿ ಆಪ್ಷನ್ ಇದಾಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದು ಬಂದು ಇದು ರಾಂಗ್ ಆಗಿರುತ್ತೆ, ಇದು ರೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್. ಈ ಕೆಳಗಿನವುಗಳಲ್ಲಿ ದೀರ್ಘಾವಧಿಯವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ದಾಖಲೆ ಯಾರನ ಹೆಸರಿನಲ್ಲಿದೆ? ದಾದಾಬಾಯಿ ನವರೋಜಿ. ಸತತವಾಗಿ 3 ಸರಿ ಆಗಿರ್ತಾರೆ. ಕೆಳಗಿನ ಯಾವ ಸ್ಥಳಗಳಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು? ಪುಲಿಕಾಟ್ ಎಲ್ಲಿದೆ? 4ನೇದಲ್ಲಿ ಪುಲಿಕಾತ್, ಸೂರತ್, ಮಚ್ಚಲಿಪಟ್ಟಣಂ ಮತ್ತೆ ನಾಗಪಟ್ಟಣಂ. ಈ ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನೆಕಾರರ ಕೃತಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ. ಭಾರವಿ ಕಿರಾತಾರ್ಜುನಿಯ, ರೈಟ್. ದಂಡಿ ದಶಕುಮಾರ ಚರಿತೆ, ರೈಟ್. ಶಿವಭಟ್ಟಾರಕ ಹರಪಾರ್ವತಿಯ, ರೈಟ್. ಧರ್ಮಪಾಲ ಮತ್ತವಿಲಾಸ ಪ್ರಸನ್ನ, ರಾಂಗ್. ಇನ್ಯಾರು ಬರೆದ್ರು ಅದನ್ನ ನೀವು ಓದ್ಬೇಕಾಗಿರುತ್ತೆ. ಪ್ರತಿಪಾದನೆ: ಇಲ್ತಮಷನು ದೆಹಲಿಯ ಸುಲ್ತಾನರ ಮನೆತನದ ನಿಜವಾದ ಸ್ಥಾಪಕ. ಇಲ್ತಮಷನು ಕುತುಬುದ್ದೀನ್ ಐಬಕನ ಮಗನಾಗಿದ್ದನು. 2ನೇದು ರಾಂಗ್, ಮಗ ಆಗಿರಲಿಲ್ಲ. ಸೊ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮ ಗುರುತಿಸಿ. ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಧನಾನಂದನನ್ನು ಕೊಂದು ಯಾರು ಬರ್ತಾರೆ? ಚಂದ್ರಗುಪ್ತ ಮೌರ್ಯ ಬರ್ತಾರೆ. ಇದಾಗಿದ್ದ ಆಮೇಲೆ ಕೊನೆ ಮೌರ್ಯ ದೊರೆಯನ್ನು ಕೊಂದು ಯಾರು? ಪುಷ್ಯಮಿತ್ರ ಶುಂಗ ಸ್ಟಾರ್ಟ್ ಮಾಡ್ತಾನೆ, ಶುಂಗ ಫ್ಯಾಮಿಲಿ. ಈ ಕೆಳಗಿನವುಗಳಲ್ಲಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರನ್ನು ಗುರುತಿಸಿ. 2ನೇ ಬುಕ್ಕ ವೀರ ನರಸಿಂಹ ಮಲ್ಲಿಕಾರ್ಜುನ. 1ನೇ ದೇವರಾಯ ಬಂದು ನೆಕ್ಸ್ಟ್ ಸಾಳುವ ವಂಶಕ್ಕೆ ಸೇರಿದವನು. ಕರ್ನಾಟಕದಲ್ಲಿ ಬ್ರಿಟಿಷ್ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೂಪ, ನಿಪ್ಪಾಣಿ, ಸಿಂದಗಿ, ಬೀದರ್. ಡಿ ರೈಟ್ ಆಗಿರುತ್ತೆ ನೋಡಿ, ಫಸ್ಟ್ ಬೀದರ್ ಬರುತ್ತೆ. ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಕದಂಬರು ಅವರ ರಾಜ್ಯ ಲಾಂಛನ ಯಾವುದು? ಕದಂಬರದು ನಂದಿ. ಗಂಗರದ ಬಂದು ಸಿಂಹ ಮತ್ತು ವಾನರ ಧ್ವಜ. ಚಾಲುಕ್ಯರದು ಬಂದು ಬಲಮುಖ ವರಾಹ. ರಾಷ್ಟ್ರಕೂಟರದು ಬಂದು ಗರುಡ.
ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಗಾಂಧಿ-ಇರ್ವಿನ್ ಒಪ್ಪಂದ 1931 ರೈಟ್. ನೆಹರು ವರದಿ 1928. ಆಗಸ್ಟ್ ಕೊಡುಗೆ 1940 ಅದು ರಾಂಗ್ ಆಗಿದೆ. ವೇವೆಲ್ ಯೋಜನೆ 1945. ಇಲ್ಲಿಗೆ KEA ವತಿಯಿಂದ ಏನೆಲ್ಲ ಒಂದು ಕ್ವಶನ್ಸ್ ಇತ್ತೋ ಅದನ್ನು ಸಂಪೂರ್ಣವಾಗಿ ನಾವು ಮಾಡಿದ್ದೀವಿ. ಓಕೆನಾ? ಇದು ಬಂದು 15 ಪೇಪರ್ದು ಕಲೆಕ್ಟ್ ಮಾಡಿರುವಂಥದ್ದು. ಇದೇ ಥರನೇ ನೆಕ್ಸ್ಟು ಭೂಗೋಳಶಾಸ್ತ್ರ, ವಿಜ್ಞಾನ, ಎಕಾನಮಿ, ಮೆಂಟಲ್ ಎಬಿಲಿಟಿ ಇದೇ ಥರನೇ ಕ್ಲಾಸಸ್ ಇರುತ್ತೆ. ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ, ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಯಾವೆಲ್ಲ ಆನ್ಸರ್ಸ್ ಗೊತ್ತಿದೋ ಅದಕ್ಕೆ ಕಮೆಂಟ್ ಮಾಡಿ. ನಮಗೆ ಕೂಡ ಒಂದು ಹುರುಪನ್ನೋದು ಬರುತ್ತೆ. ಎಸ್ಪೆಷಲಿ ನಿಮಗೆ ಎಕ್ಸಾಮ್ಸ್ಗೆ ತುಂಬ ಬೂಸ್ಟ್ ಆಗುತ್ತಿದ್ದು. ಒಂದು ಮ್ಯಾರಥಾನ್ ಥರ ನೋಡಿ, ತುಂಬ ಅಂದರೆ ತುಂಬ ಬೂಸ್ಟ್ ಆಗುತ್ತೆ ನಿಮಗೆ ಎಕ್ಸಾಮಿನೇಷನ್ ಪರ್ಪಸ್ ಆಗಿ. ಇದಾದ ನಂತರ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಸ್ಪರ್ಶ ಅಕಾಡೆಮಿ ಅಂತ, ದಯವಿಟ್ಟು ಜಾಯಿನ್ ಆಗಿ. ಓಕೆ, ನಮಗೂ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ವರ್ಷ ನಿಮ್ಮದು ಜಾಬ್ ಆಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್.